ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಯಾಗಿರೋ ಶ್ರೀ ಸತೀಶ್ ಕಡತನಮಲೆ ಅವರು ತಮ್ಮ ಗೆಲುವಿಗೆ ನೀಡಿದ ಅತ್ಯಮೂಲ್ಯ ಸಹಕಾರ ಬೆಂಬಲಕ್ಕಾಗಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರಿಗೆ ಮಂಗಳವಾರ ಸಿಂಗನಾಯಕನಹಳ್ಳಿ ಬಿಜೆಪಿ ಕಚೇರಿಯಲ್ಲಿ ಕೃತಜ್ಞತಾಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಅಭಿನಂದನೆ ಸ್ವೀಕರಿಸಿದ ನಂತರ ಶಾಸಕರಾದ ಸನ್ಮಾನ್ಯ ಎಸ್.ಆರ್. ವಿಶ್ವನಾಥ್ ರವರು ಮಾತನಾಡಿ, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ನಮ್ಮದೇ ಭಾಗದ ರೈತ ಹೋರಾಟಗಾರ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸತೀಶ್ ಕಡತನಮಲೆ ಆಯ್ಕೆಯಾಗಿರುವುದು ಸಂತೋಷದ ಸಂಗತಿ ಎಂದರು. ಬೆಂಗಳೂರು ಡೈರಿ ನೂತನ ನಿರ್ದೇಶಕರಾದ ಸನ್ಮಾನ್ಯ ಸತೀಶ್ ಕಡತನಮಲೆರವರು ಮಾತನಾಡಿ, ನನ್ನ ಗೆಲುವು ಶಾಸಕರಾದ ಸನ್ಮಾನ್ಯ ಎಸ್.ಆರ್. ವಿಶ್ವನಾಥ್ ಅಣ್ಣಾರವರ ಗೆಲುವು ಮತ್ತು ದೊಡ್ಡಬಳ್ಳಾಪುರ ಶಾಸಕರಾದ ಸನ್ಮಾನ್ಯ ಧೀರಜ್ ಮುನಿರಾಜು ರವರಿಗೆ, ದಾಸರಹಳ್ಳಿ ಶಾಸಕರಾದ ಸನ್ಮಾನ್ಯ ಮುನಿರಾಜು ರವರಿಗೆ, ಬೆಂಗಳೂರು ಉತ್ತರ ಭಾಗದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಮಸ್ತ ಅಧ್ಯಕ್ಷರಿಗೆ ಮತ್ತು ಬಿಜೆಪಿ ಮುಖಂಡರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ಈ ಶುಭ ಸಂದರ್ಭದಲ್ಲಿ ಅನಂತ ಧನ್ಯವಾದ ತಿಳಿಸಲಿಚ್ಛಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಎನ್ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು, ಬಿಜೆಪಿ ಯುವ ಮುಖಂಡರು, ವಿಶ್ವವಾಣಿ ಫೌಂಡೇಶನ್ನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು, ಬಿಜೆಪಿ ಮುಖಂಡರಾದ ಎಸ್.ಎನ್. ರಾಜಣ್ಣ, ದಿಬ್ಬೂರು ಜಯಣ್ಣ, ಡಿಜಿ ಅಪ್ಪಯ್ಯಣ್ಣ, ಅದ್ದೆ ವಿಶ್ವನಾಥ್ಪುರ ಮಂಜುನಾಥ್, ಚೊಕ್ಕನಹಳ್ಳಿ ವೆಂಕಟೇಶ್, ಕೆಆರ್ ತಿಮ್ಮೇಗೌಡ, ಎಸ್.ಜಿ. ನರಸಿಂಹಮೂರ್ತಿ, ಎಸ್.ಟಿ.ಡಿ. ಮೂರ್ತಿ, ಜಿ.ಜೆ. ಮೂರ್ತಿ, ಎಚ್.ಸಿ. ರಾಜೇಶ್, ಪಿ.ಕೆ. ರಾಜಣ್ಣ ಸೇರಿದಂತೆ ಹಲವು ಬಿಜೆಪಿ ಮುಖಂಡರಿದ್ದರು. ಯುದ್ಧಾಜಿದ್ದಿ ಕಣ ಏರ್ಪಟ್ಟಿದ್ದು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಮೂರು ಅಭ್ಯರ್ಥಿಗಳು ಇದ್ದರು. ದೊಡ್ಡಬಳ್ಳಾಪುರ, ಬ್ಯಾಟರಾಯಪುರ ಸೇರಿದಾಗೆ ಒಟ್ಟು 177 ಏನು ಮತದಾರರಿದ್ದರು. ಚುನಾವಣೆ ಆಯಿತು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾದಂಥ ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳು, ವಕೀಲರು ಆದಂಥ ಸತೀಶ್ ಅವರು 36 ಮತಗಳಿಂದ ಗೆದ್ದಿದ್ದಾರೆ. ಅದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಬೇಕು. ನ್ಯಾಯಾಲಯದಲ್ಲಿ ಒಂದು 3 ಜನ ಚಾಲೆಂಜ್ ಮಾಡಿ ಅವರ ಓಟನ್ನು ಹಾಕಿದರು. ಅದು 6ನೇ ತಾರೀಕು ಕ್ಲಿಯರ್ ಆಗ್ತದೆ. ಈ ಥರ 7-8 ಸಂಘಗಳಲ್ಲಿ ಈ ಥರ ಆಗಿದೆ. ಒಟ್ಟಾರೆ ನಾವು ಡೈರಿ ಎಲೆಕ್ಷನ್ ಶುರುವಾದ ಮೇಲೆ ಈ ಕ್ಷೇತ್ರದಲ್ಲಿ ಇಷ್ಟೊಂದು ಅಂತರದಲ್ಲಿ ಗೆದ್ದಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿಗೆ. ಅದರಲ್ಲೂ ನಮ್ಮ ಡೈರಿ ಅಧ್ಯಕ್ಷರು, ನಮ್ಮ ಮುಖಂಡರುಗಳು ಅಹರ್ನಿಶಿ ಕೆಲಸವನ್ನು ಮಾಡಿದ್ರು. ಕೊನೆಯ ಹಂತದವರೆಗೂ ಹೋರಾಟವನ್ನು ಮಾಡಿದ್ರು. ಅದರ ಪರಿಣಾಮವಾಗಿ ಕಡತನಮಲೆ ಸತೀಶ್ ಅವರು ಇವತ್ತು ಜೈಬೇರಿಯನ್ನು ಬಾರಿಸಿದ್ದಾರೆ. ಭಾಳ ದಿನಗಳ ನಂತರ ಕ್ಷೇತ್ರ ಮಟ್ಟದ ಚುನಾವಣೆ ಇದಾಗಿತ್ತು. ಇದರಲ್ಲಿ ನಾವು ಒಟ್ಟಾರೆ ಪಕ್ಕದ ಕ್ಷೇತ್ರ ನೆಲಮಂಗಲ, ದೊಡ್ಡಬಳ್ಳಾಪುರ, ಯಲಹಂಕ ಮತ್ತು ಪೂರ್ವ ಎಲ್ಲ ಕೂಡ ಅಟ್ಯಾಚ್ ಇರುವಂಥದ್ದು. ಇಲ್ಲಿ 4 ಕೂಡ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು. ಉಳಿಕೆ ಕಡೆ ಕಾಂಗ್ರೆಸ್ ಅವರ ಅಧಿಕಾರ ಆಡಳಿತದ ದುರುಪಯೋಗವನ್ನು ಮಾಡಿ ಕೆಲವು ಕಡೆ 2 ಓಟು, 3 ಓಟು, 7 ಓಟಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿದ್ದಾರೆ. ಯಾಕೆಂದರೆ ಈ ಸರಿ ಡಿ.ಕೆ. ಸುರೇಶ್ ಅವರು KMF ಅಧ್ಯಕ್ಷರಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಒಂದು ರೀತಿಯಾದಂಥ ದಬ್ಬಾಳಿಕೆಯನ್ನು ಮಾಡಿ ಕೆಲವು ಕಡೆ ಎಲ್ಲ ಕೂಡ ನಮ್ಮ ಮುಖಂಡರನ್ನೆಲ್ಲ ಅರೆಸ್ಟ್ ಮಾಡಿಸಿ ನೆಲಮಂಗಲ ಇಲ್ಲೆಲ್ಲ ಕೂಡ ದೌರ್ಜನ್ಯವನ್ನು ಮಾಡಿದ್ರು. ಆದರೂ ನಾವು ಹೋರಾಟವನ್ನು ಮಾಡಿ 4 ಸ್ಥಾನಗಳನ್ನು ನಾವು ಗಳಿಸಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಸತೀಶ್ ಅವರು ರೈತರ ಪರವಾದಂಥ ಹೋರಾಟವನ್ನು ಮಾಡಿ ಬೆಂಗಳೂರು ಡೈರಿಯಲ್ಲಿ ಏನೇನು ಸೌಲಭ್ಯಗಳು ಸಿಗ್ತಾವೋ ಅದನ್ನು ನಮ್ಮೆಲ್ಲ ಗ್ರಾಮಾಂತರದ ಡೈರಿಗಳಿಗೆ ವರ್ಗಾಯಿಸಲಿ, ರೈತರಿಗೆ ಒಳ್ಳೆಯದು ಮಾಡಲಿ, ನಾವು ಯಾವತ್ತೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಡೀ ನಮ್ಮ ಕ್ಷೇತ್ರ ದೊಡ್ಡಬಳ್ಳಾಪುರ, ಬ್ಯಾಟರಾಯಪುರ ಮತ್ತು ದಾಸರಹಳ್ಳಿ ಕ್ಷೇತ್ರದ ಎಲ್ಲ ಮತದಾರರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಈ ಮೂಲಕ ರೈತ ಆಫೀಸ್ ಇಲ್ಲ ಬೆಂಗಳೂರು ನಾರ್ತ್ ಇದರಲ್ಲಿ ಇದುವರೆಗೂ ಕೂಡ ಒಂದು ಶೀಟ್ ರೇಕ್ ಆಫೀಸಲ್ಲಿದೆ. ಅದನ್ನು ಶಾಸಕರ ಜೊತೆ ಕೂತು ಚರ್ಚೆಯನ್ನು ಮಾಡಿ ಇಲ್ಲಿ ಒಂದು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಒಂದು ಕ್ಯಾಂಪ್ ಆಫೀಸನ್ನು ಕಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಸರ್. ನಾವು ಕೊನೆಯದಾಗಿ ಅಧ್ಯಕ್ಷರಿಗೆ ಅಂದರೆ ಹಾಲು ಉತ್ಪಾದಕ ಸಂಘಗಳಿಗೆ ಏನು ಹೇಳ್ತೀವಿ ಸರ್? ಹಾಲು ಉತ್ಪಾದಕ ಸಹಕಾರಿ ಸಂಘಗಳಿಗೆ ಹೇಳ್ತಕ್ಕಂಥ ಇಷ್ಟೇ,
ಬಡಬಗ್ಗರು ಮತ್ತು ಐನೋದ್ಯಮ ಮಾಡ್ತಕ್ಕಂಥವ್ರು ತುಂಬ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವ್ರಿಗೆ ಏನು ಸರ್ಕಾರದಿಂದ ಸಿಗ್ತಕ್ಕಂಥದ್ದು ಏನು ಹಣ ಸಿಗ್ತದೆ ಲೀಟ್ರಿಗೆ 5 ರೂಪಾಯಿ ಆಗಿರ್ಬೋದು, ಮತ್ತು ಅವ್ರು ಆಗ್ತಕ್ಕಂಥ ಹಾಲನ್ನ ಯಾವುದೇ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದಾಗೆ ಅವ್ರು ಸಿಗ್ತಕ್ಕಂಥ ಅಮೌಂಟಿನ ಪರಿಣಾಮಕಾರಿ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥ ರೀತಿ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ನಾವು ಕೂಡ ಅದನ್ನು ಫಾಲೋ ಅಪ್ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮಸ್ಕಾರ ಸರ್.